ದೇವ್ರು ಅಂತ ನಾವು. ನನಗೆ ಆ ಫೋಟೋ ಒಂದ್ ಕಳ್ಸಿದಾರೆ ಆಯ್ತಾ. ಹ್ಮ್ ಅವ್ರು ಎದೆ ಮೇಲೆ ನನ್ನ ಸೆಲೆಬ್ರಿಟೀಸ್ ಅಂತ ಇದೆ. ಹ್ಮ್ ನೀವು ಅವ್ರನ್ನ ನೋಡಿ ನಗ್ತಾ ಇದ್ದೀರಾ. ಹೌದು. ಡಿ ಬಾಸ್ ಅವರು ಕೂಡ ನಿಮ್ಮನ್ನ ಹ್ಮ್ ನೋಡಿ ನಗ್ತಾ ಹ್ಮ್ ಅವ್ರ ಶರ್ಟನ್ನ ತೆಗೆದು ಅವ್ರ ಎದೆ ಮೇಲೆ ಇರುವಂತಹ ಅಚ್ಚೆನ ನಿಮಗ್ ತೋರಿಸ್ತಾ ಇದಾರೆ. ಹ್ಮ್ ಸಖತ್ ಕ್ಯೂಟ್ ಆಗಿದೆ ಆ ಫೋಟೋ. ಅದಕ್ಕ ಈಗ ದೊಡ್ಡವರಿಗೆ ದೊಡ್ಡ ಗುಣ ಇರುತ್ತಲ್ಲ, ದೊಡ್ಡ ಗುಣನೇ ಇರುತ್ತಂತಾರಲ್ಲ, ಹೌದು. ಅದೊಂದೇ ಬಹಳ ಖುಷಿ ಆಗುತ್ತೆ. ಹ್ಮ್. ನಾನು ಆಕ್ಚುಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ನನ್ನ ಫೇವರೇಟ್. ಹ್ಮ್. ಜೀವನ ಇರೋ ತನಕ, ಈ ಜೀವ ಇರೋ ತನಕ ಮರೆಯಲಾರದಂತ ಅದ್ಭುತವಾದ ಕ್ಷಣ ಹ್ಮ್. ಆ ಶಿವಣ್ಣ ಸರ್ನ, ಹಾಗೆ ನಮ್ಮ ಪ್ರೀತಿಯ ದರ್ಶನ್ ಸರ್ನ ಮೀಟ್ ಮಾಡೋದಂತ ಕ್ಷಣ, ಎಲ್ಲ ಇಂಡಸ್ಟ್ರಿ ಅವ್ರನ್ನ ಮೀಟ್ ಮಾಡಿದಂತ ಕ್ಷಣ. ಅದರಲ್ಲಿ ದರ್ಶನ್ ಸರ್ ಜೊತೆಗೆ ಹ್ಮ್. ಒಂದ್ 2 ಅವರ್ ಅವ್ರ ಮನೆಯಲ್ಲಿ ಕಾಲ ಕಳಿತೀನಲ್ಲ, ಹ್ಮ್. ಹ್ಮ್. ಅದು ಮರೆಯಲಾದಂತ ಕ್ಷಣ. ಓ, ಮನೆಗೆ ಹೋಗಿದ್ರ ನೀವು? ಮನೆಗೆ ಹೋಗಿದ್ದೆ, ಹ. ನನ್ ಬರ್ತಡೇ ಅವ್ರ ಮನೇಲೆ ಮಾಡಿದ್ದೆ. ವಾವ್. ಆ, ಯಾವ ವರ್ಷ ಇದ್ ನಡೆದಿದ್ದು? ಆ, 2023 ಅಕ್ಕ. 23ರಲ್ಲಿ. ಕ್ರಾಂತಿ ಸಿನಿಮಾ ರಿಲೀಸ್ ಆಯ್ತಲ್ಲ. ಓಕೆ. ಬಾಸೇ ಕರೆದಿದ್ರಾ? ನಮ್ಮ ಅಂದ್ರೆ ನಾನು ಸರಿಗಮಪಲ್ಲಿದ್ದಾಗ ರಕ್ಷಿತಾ ಮೇಡಮ್ ನ ರಿಕ್ವೆಸ್ಟ್ ಮಾಡಿದ್ದೆ. ಓಕೆ. ಹಿಂಗೆ ಸರಿಗಮಪ ಕಾಮಿಡಿ ಕಿಲಾಡಿ ಮಹಾಸಂಗಮ ನಡೀತಾ ಇತ್ತು. ಹಾ ಹಾ ಹಾ. ಅವಾಗ ಮ್ಯಾಮ್ ಹಿಂಗೆ ನನ್ನ ಫೇವ್ರೇಟು, ನನ್ನ ಜೀವ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ನನ್ನ ದರ್ಶನ್ ಸರ್ನ ಮೀಟ್ ಮಾಡ್ಬೇಕು ಅಂದಾಗ, ಅಲ್ಲಿ ನೀನ್ ಹೇಳು, ನಾನು ವಿಡಿಯೋ ಮಾಡ್ತೀನಿ, ದರ್ಶನ್ ಅವ್ರಿಗೆ ಕಳಿಸ್ತೀನಿ ನಾನು ಅಂತಂದಾಗ ಇಮಿಡಿಯೇಟ್ಲಿ ವಿಡಿಯೋ ಮಾಡಿದ್ರು. ನಾನು ಒಂದೇ ಮಾತು ಹೇಳಿದ್ದು, ಬಾಸ್ ಏನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ, ನಿಮ್ ಮನೆ ಕರ್ಸಿ ನನಗೆ ನಿಮ್ ಸಿನಿಮಾದಲ್ಲಿ ಹಾಡಕ್ ಅವಕಾಶ ಕೊಡಿ, ನಿಮ್ ಜೊತೆಗೆ ಮಾತಾಡಕ್ ಅವಕಾಶ ಕೊಡಿ, ನಿಮ್ ಅಭಿಮಾನಿ ನಾನು, ಐ ಲವ್ ಯು ಡಿ ಬಾಸ್ ಅಂತ ಒಂದು ಮಾತು ಹೇಳಿದ್ದೆ. ಅದನ್ನ ಮ್ಯಾಮು ಅವ್ರ ದೊಡ್ಡ ಗುಣ, ಇಮಿಡಿಯೇಟ್ಲಿ ವಿಡಿಯೋ ಸೆಂಡ್ ಮಾಡಿದ್ರು ಬಾಸ್ಗೆ. ಅವರು ಬಾಸು ದುಬೈಯಲ್ಲಿದ್ರು. ಇದ್ದಾಗ ಐ ವಿಲ್ ಕಾಲ್ ಯು ಲೇಟರ್, ನಾನು ದುಬೈಯಲ್ಲಿದ್ದೀನಿ, ಐ ಎಮ್ ಖಂಡಿತ ನಾನು ಅವ್ರನ್ನ ಮೀಟ್ ಮಾಡ್ತೀನಿ ಅಂತ ಥಮ್ಸ್ ಅಪ್ ಕಳ್ಸಿದ್ರು. ಅಲ್ಲೇ ಗೆದ್ದೋ ಬಿಡೋ ಸಾಕು ಅಂತ ಅಷ್ಟೇ. ಹೌದು ಹೌದು. ದೊಡ್ಡ ನಟ, ಅಷ್ಟು ಪ್ರೀತಿಯಿಂದ ನಾನು ಅವ್ರನ್ನ, ಅವರು ನಾವು ಅವ್ರಕ್ಕಿಂತ ಚಿಕ್ಕವರು, ನಾವೇನು ಅಲ್ಲ ಅವ್ರ ಮುಂದೆ, ಅವ್ರು ನಮ್ಗೆ ಏನ್ರಿ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ತಾರೆ. ಅವ್ರು ನಮಗ್ ರೆಸ್ಪೆಕ್ಟ್ ಕೊಡ್ತಾರೆ ಬಾಸು. ಅವರಲ್ಲಿರುವಂತ ಒಂದು ತಾಯಿ ಗುಣ ಸುಮ್ನೆ ಬರೋದಿಲ್ಲ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ, ತಾನು ನೋವಾ ನುಂಗಿ ಜೀವ ನೀಡೋ ಮಗ, ನಿನ್ನ ಪಡ್ಕಂಡಿದ್ದೆ ಪುಣ್ಯ ಕಣಯ್ಯ, ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ, ಪುಣ್ಯಾತ್ಮ. ಅದ್ಭುತವಾದ ಹಾಡು ಅದು, ಇವ್ರಿಗೆ ಸೂಟ್ ಆಗೋದು. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ಆಮೇಲೆ ನಿಂತ ನೋಡು ಯಜಮಾನ, ಇವೆಲ್ಲ ಹಾಡುಗಳು ನಮ್ ಬಾಸ್ಗೆ ಬಹಳ ಅದ್ಭುತವಾಗಿ ಸೂಟ್ ಆಗುತ್ತೆ. ಅವ್ರ ಮನೆಗೆ ಹೋಗಿದ್ದೆ, ಪ್ರೀತಿಯಿಂದ ನಾವು ನಮಸ್ಕಾರ ಮಾಡಕ್ ಹೋದ್ರೆ, ನಮ್ಗೆಲ್ಲ ನಮಸ್ಕಾರ ಮಾಡಬಾರದು, ನೀವು ದೊಡ್ಡೋರು ನೀವು ಅಂತ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ, ಬಹಳ ಆತ್ಮೀಯಿಂದ. ತುಂಬಿದ್ ಕೊಡ ತುಳ್ಕೊಳ್ಳ ಅಂತಾರಲ್ಲ, ಹಂಗೆ ಡಿ ಬಾಸ್ ಸಖತ್ ಮಾತಾಡ್ತೀರಕ್ಕ, ಬಹಳ ಖುಷಿ ಆಗುತ್ತೆ ಇವತ್ ನಿಮ್ ಜೊತೆ ಮಾತಾಡ್ತಿರೋದು. ಆಮೇಲೆ ಇಂಟರ್ವ್ಯೂ ಮುಗಿದ್ಮೇಲೆ ನಾನ್ ತಿಳ್ಕೊಬೋದು, ಓ ಅಕ್ಕ ಏನ್ ಹೇಳಿದ್ಲಲ್ಲ, ಇದನ್ನ ಮಾತಾಡದೆ ಚೆನ್ನಾಗಿರ್ತದೆ, ಮುಂದೆ ನಾನು ಮಾತಾಡಕ್ಕೆ ತುಂಬಾ ಖುಷಿ ಆಯ್ತದ. ಹಂಗೆ 1 ಅವರ್ ಅಕ್ಕ, ಅವ್ರು ಡಬ್ಬಿಂಗ್ ನಡೀತಾ ಇತ್ತು ಕಾಟೇರ ಸಿನಿಮಾದು. 1 ಅವರ್ ನನ್ ಜೊತೆ ಕೂತ್ಕೊಂಡು ನನ್ ಜೊತೆ ಅದ್ಭುತವಾಗಿ ಮಾತಾಡಿ, ಹಾಗೆ ನನ್ಗೆ ಹೇಳಿದ್ರು, ನಿನ್ಗೇನ್ ಬೇಕು ಕೇಳೋ ರೇವಣ್ಣ, ನಿನ್ ಬಾಸು, ನಿನ್ಗೇನ್ ಬೇಕು ಹೇಳ, ನಾನೆಲ್ಲ ಮಾಡ್ತೀನಿ. ಬಾಸ್ಗೆ ನಾನೇನು ಕೇಳಿಲ್ಲ, ಬಾಸ್ ನಿಮ್ ಸಿನಿಮಾದಲ್ಲಿ ಹಾಡ್ಬೇಕು, ನಿಮ್ ಸಿನಿಮಾದಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆದ್ರೂ ನಾನು ಹಾಡ್ಬೇಕು, ಅದಷ್ಟೇ ನನ್ಗೆ ಆಸೆ ಇರೋದು. ಟಕ್ಕಂತ ಹರಿಕೃಷ್ಣ ಸರ್ ಫೋನ್ ಮಾಡ್ತಾರೆ, ಆಗ್ಲೇ ನಿಮ್ ಮುಂದೆನೆ, ನಮ್ ಮುಂದೆನೆ ಮಾಡ್ತಾರೆ. ಹಿಂಗೆ, ಹರಿ ನನ್ನ ಅಭಿಮಾನಿ ಬಂದಿದ್ದಾರೆ, ನನ್ನ ಸೆಲೆಬ್ರಿಟಿ ಅವರು, ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ, ಹರಿ ಈ ಕಾಟೇರ ಸಿನಿಮಾದಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಏನಾದ್ರು ಇದ್ರೆ ಇವ್ರನ್ನ ಕರೀರಿ, ಇವ್ರನ್ನ ನೀವು ಹಾಡ್ಸಿ, ಬಡವ್ರ ಮಕ್ಕಳು ಅದ್ಭುತವಾಗಿ ಬೆಳಿಬೇಕು, ಇಂಥ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ ನಮ್ಮಲ್ಲಿ, ಬೆಳೆಸ್ಬೇಕು ನೀವೆಲ್ಲ ಅಂತೇಳಿ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ. ನಮ್ಗೆ ಅನ್ಸತ್ತು, ಎಂತ ಗುಣ ಇವ್ರದು, ನಾವೆಲ್ಲ ಅವ್ರಿಗೆ ಅದು ಬೇಕಾಗೇ ಇರ್ಲಿಲ್ಲ. ಹೌದು, ನಿಜ. ಆಕ್ಚುಲಿ ಬಾಸ್ ಸಿಂಗಿಂಗ್ ನಿಮ್ ಸಿನಿಮಾ, ಆಯ್ತಪ್ಪ ಆಯ್ತಾ, ಓಕೆ ಚಿನ್ನ ಅಂದ್ರೆ ಮುಗಿದೋಗಿತ್ತು. ಅದು ಬಿಟ್ಟು ಇಲ್ಲ ನೀನ್ ಸರಿ ನಾನ್ ಮಾಡ್ತೀನಿ ತಕ್ಕಂತ, ಅದು ಎಂತ ಅವಕಾಶ, ಅವ್ರ ಫೋನ್ ನಾನ್ ಮುಟ್ಟಿದ್ದ ಅವತ್ತಿನ ದಿವಸ.
ನನ್ನ ಅವ್ರ ಫೋನಿಂದಾನೇ ಫೋನ್ ಮಾಡಿ ಮಾತಾಡು ಇಲ್ಲ ಅಂತ ಹೇಳಿ ನನ್ನ ಹತ್ರ ಕೊಟ್ರು. ಹರಿ ಸರ್ ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು. ಖಂಡಿತ ರೇವಣ್ಣ ಅವರೇ, ಕಾಟೇರ ಸಿನಿಮಾದಲ್ಲಿ ಇಲ್ಲೆಲ್ಲ ನಡೀತಾ ಇದೆ, ಮುಂದೆ ದರ್ಶನ್ ಅವ್ರಿಗೆ ನಾನು ಮಾಡಿದಾಗ ಖಂಡಿತ ನಿಮ್ಗೆ ಹಾಡಿಸ್ತೀನಿ ಅಂತ ಹರಿಕೃಷ್ಣ ಸರ್ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ. ದರ್ಶನ್ ಸರ್ ಒಂದು ಅದ್ಭುತವಾದ ಅವಕಾಶ ಕೊಡ್ತಾರೆ ನನಗೆ. ಬಟ್ ಒಂದು ನಂಬಿಕೆ ಅಂತ ಇದೆ, ಕಾಟೇರ ಸಿನಿಮಾದಲ್ಲಿ ಆಗ್ಲಿಲ್ಲ, ಡೆವಿಲ್ ಸಿನಿಮಾದಲ್ಲೂ ಆಗ್ಲಿಲ್ಲ. ಬಟ್ ಈ ನಂದೇನು ಕೆರಿಯರ್ ಇದೆಯಲ್ಲ ಸಿಂಗಿಂಗ್ ಅಲ್ಲಿ, ಬಾಸ್ದು ಸಿನಿಮಾಗೆ ಒಂದಲ್ಲ ಒಂದಿನ ಹಾಡೇ ಹಾಡ್ತೀನಿ ಅದೊಂದು ನಂಬಿಕೆ ಇದೆ. ಹಾಡೇ ಹಾಡಿಸ್ತಾರ ಅಂತ ಒಂದು ನಂಬಿಕೆನೂ ನನಗಿದೆ. ಆಕ್ಚುಲಿ ಬಾಸ್ ಒಂದ್ಸತಿ ಮಾತು ಕೊಟ್ರೆ ಮುಗೀತು. ನಾನು ನಮ್ಮ ಅಣ್ಣ ಹೇಳ್ತಾ ಇದ್ದೆ, ನಮ್ಮ ಜಗಪ್ಪಣ್ಣ ಆಗಿರ್ಲಿ, ಆಮೇಲೆ ನಮ್ಮ ಹುಲಿ ಕಾರ್ತಿಕ್ ಅಣ್ಣಂಗೆ ಹೇಳಿದ್ರಂತೆ ಮಾಡುವ ನಮ್ ಸಿನಿಮಾದಲ್ಲಿ ಅಂತ ಹೇಳಿದ್ರಲ್ಲ. ಸೊ ಯಾರಿಗ ಆತರ ಹೇಳ್ತಾರೆ ಟಕ್ಕಂತ ಇಮಿಡಿಯೇಟ್ಲಿ ಅದೇನಾದ್ರೂ ಪರವಾಗಿಲ್ಲ, ಒಂದ್ ಹಿಂಗೋಗಿ ಹಿಂಗ್ ಬರೋ ಸೀನ್ ಇದ್ರು ಮಾಡಿಸ್ತಾರೆ. ಕೊಟ್ಟಿದ್ ಮಾತು ಯಾವತ್ತೂ ತಪ್ಪಲ್ಲ. ಅದಕ್ಕೆ ಕಲಿಯುಗದ ಕಾರಣ ಕೊಟ್ಟ ಮಾತು ಎಂದೂ ತಪ್ಪಲ್ಲ. ಸಾಂಗ್ಗೆ ಬರ್ದಿದಾರಲ್ಲ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಿಯತ್ತಾಗಿ ಇಲ್ಲೇ ದುಡಿದು ಉರುದ್ಧಾರ ಮಾಡೋರ್ ನಾವು ಪಕ್ಕಾ ಲೋಕಲ್ಸು, ಹಂಗೆ ಬಹಳ ಅದ್ಭುತವಾಗಿ ಬರ್ದಿದ್ದಾರೆ ಲೈನ್ಸು. ಅದಕ್ಕೆಲ್ಲ ಅವರು ಇರುವಂತ ಒಂದು ಪರ್ಸನಾಲಿಟಿ, ಅವ್ರಿಗಿರುವಂತ ಒಂದು ಗುಣ, ಅವ್ರಿಗಿರುವಂತ ಒಂದು ಫ್ಯಾನ್ ಬೇಸು, ಅಭಿಮಾನಿಗಳ ಪ್ರೀತಿ, ಸದಾ ದರ್ಶನ್ ಸರ್ 100 ಕಾಲ ನೆಮ್ಮದಿಯಿಂದ ಆರೋಗ್ಯವಾಗಿರ್ಲಿ ಅಂತಾನೆ ಕೇಳ್ಕೊಳ್ಳೋದು ಅಷ್ಟೇ. ಬಹಳ ಖುಷಿ ಆಯ್ತದೆ ಬಾಸ್ನ ನೋಡಿ, ಎಲ್ಲ ಹೀರೋಯಿನ್ಸು, ನಟ ನಟಿಯರ್ನ ಭೇಟಿ ಮಾಡಿ. ಬಟ್ ತುಂಬಾ ಜನ ಹೆಂಗೆ ಅಂದ್ರೆ ಒಂದಷ್ಟು ನೇಮು ಫೇಮು ಒಂದ್ ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ಇವಾಗ ಏನಾದ್ರು ಹೆಲ್ಪ್ ಕೇಳ ಮಾಡೋಣ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸಾಗಾಗ್ತಾರೆ. ಇದು ತುಂಬಾ ನಡೆದಿದೆ. ನನ್ನ ಲೈಫಲ್ಲೂ ಸಮ್ ಟೈಮ್ಸ್ ಇದನ್ನ ನಾನು ಫೀಲ್ ಮಾಡಿದೀನಿ. ಸ್ವಲ್ಪ ಎಲ್ಲೋ ಫೇಮಸ್ ಆಗಿರ್ತಾರೆ, ನಂಗೆ ಈ ತರದೊಂದು ಏನೋ ಹೆಲ್ಪ್ ಬೇಕು ಅಂತ ಕೇಳಿದ್ರೆ ಮಾಡ ಓಕೆ ಅಂತ ಹೇಳಿ ಕಳಿಸ್ತಾರೆ. ಮತ್ತೆ ಅದ್ ಯಾವತ್ತೂ ಮುನ್ನೆಲೆಗ್ ಬರಲ್ಲ. ಆಮೇಲೆ ಹೋದಾಗ ಯಾರು ನೀವು ಅಂತ ಕೇಳ್ತೀರ. ಹೌದೌದು ಕರೆಕ್ಟ್. ಸರಿ ಹಿಂದೆ ನಿಮ್ ಜೊತೆ ಮಾತಾಡಿರ್ತಾರೆ, ಆಮೇಲೆ ಯಾರು ನೀವು, ಅದೇ ಅಣ್ಣ ಓ ಹೌದಾ, ಖಂಡಿತ ಮಾಡು ಹೇಳಿದೀನಿ ಅದನ್ನ ಚೂರ್ ಪ್ರೋಸೆಸ್ ಅಲ್ಲಿ ಇದೆ ಅಂತ. ಯಾವ ಪ್ರೋಸೆಸ್ ಏನೋ ಒಂದು ಅರ್ಥನೇ ಆಯ್ತಿಲ್ಲ ಅಲ್ಲಿ. ಕರೆಕ್ಟ್. ಆದ್ರೆ ಡಿ ಬಾಸ್ ನಿಮಗೆ ಮಾತು ಕೊಟ್ಟಿದ್ದಾರೆ ಅಂದ್ರೆ ಶೋರ್ 100% ಮಾಡಿಸ್ತಾರೆ. ನಂಬಿಕೆ ಇದೆ, ನಂಗೂ ನಂಬಿಕೆ ಇದೆ. ನಿಮ್ಮನ್ನ ಅದ್ರಲ್ಲಿ ಮನೆ ಕರ್ಸಿ ನಿಮ್ ಬರ್ಡೇಸ್ ಎಲ್ಲ ಯಾರ್ಯಾರು ಹೋಗಿದ್ರಿ ಬರ್ಡೇಗೆ ದರ್ಶನ್ ಸರ್ ಮನೆಗೆ? ನಾನು, ನಮ್ಮಣ್ಣ, ನಮ್ ತಂಗಿ. ಈಗ ಬಂದಿದ್ದೀರಲ್ಲ ನಿಮ್ಮ ಅಣ್ಣ ಇವರೆಲ್ಲ? ನಮ್ಮಣ್ಣ, ನಮ್ ತಂಗಿ, ನಮ್ಮ ದೊಡ್ಡಪ್ಪ, ನಾನು ಹೋಗಿದ್ದು. ನೆಕ್ಸ್ಟ್ ಟೈಮ್ ಡಿ ಬಾಸ್ ಕರೆದ್ರೆ ನನಗೆ ಫೋನ್ ಮಾಡ್ಬೇಕು. 101% ಫೋನ್ ಮಾಡಿ. ಇನ್ನೊಬ್ರು ಇದಾರೆ ಇಲ್ಲಿ, ಅವ್ರುನು. ಹೌದು, ಯಾರು? ಸಾಗರಣ ಖಂಡಿತ ಕಾರಣ ಭೇಟಿ ಮಾಡಿಸ್ತೀನಿ ಹೋಗುವಾಗ, ಪಕ್ಕ ಹೇಳ್ತೀನಿ. ಅದಾದ್ಮೇಲೆ ಬಾಸ್ನ ಒಂದೇ ಸಲ ಮೀಟ್ ಮಾಡ್ಲಿಲ್ಲ. ಅವರು ಇಮಿಡಿಯೇಟ್ಲಿ ಅದು ನಾನು ಹಾಡೋದನ್ನೆಲ್ಲ ಕೇಳಿದ್ರಲ್ಲ, ಬರ್ತ್ಡೇ ಆದ್ಮೇಲೆ ಕಾಟೇರ ಪ್ರೀ ರಿಲೀಸ್ ಇವೆಂಟ್ ನಡೀತಾ ಇತ್ತು ಮಂಡ್ಯದಲ್ಲಿ. ಆವಾಗ ನೆನಪು ಮಾಡಿ ನಮ್ಮ ಗೋವಿಂದ್ ರಾಜಣ್ಣ, ನಾಗರಾಜಣ್ಣ, ಈ ನಾನ್ ಬಾಸ್ನ ಮೀಟ್ ಮಾಡಕ್ಕೆ ರಕ್ಷಿತಾ ಮೇಡಮ್, ರಚಿತಾ ಮ್ಯಾಮ್ ಒಂದ್ ಕಡೆ ಆದ್ರೆ ಬಹಳ ಪ್ರೀತಿ ಕೊಟ್ಟಿದ್ದು. ಆಮೇಲೆ ಇಮಿಡಿಯೇಟ್ಲಿ ಫೋನ್ ಮಾಡಿ ಗೋವಿಂದ್ ರಾಜಣ್ಣ, ನಾಗರಾಜಣ್ಣ ಅವ್ರನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಆಕ್ಚುಲಿ ಅವರು ಒಂದು ಆಪರ್ಚುನಿಟಿ ಕೊಟ್ಟಿದ್ದು ದರ್ಶನ್ ಸರ್ನ ಮೀಟ್ ಮಾಡಕ್ಕೆ. ಅದಾದ್ಮೇಲೆ ಮಂಡ್ಯದಲ್ಲಿ ಇವೆಂಟ್ ನಡೀತದೆ, ಅವ್ರ ಮುಂದೆ ಹಾಡುವಂತ ಅವಕಾಶ ಸಿಗ್ತದೆ. ಅದು ಎಂತ ಭಾಗ್ಯ. ಹರಿ ಸರ್ ಅಲ್ಲೇ ಇದ್ರು ಅವತ್ತು. ಒಬ್ಬ ಮ್ಯೂಸಿಕ್ ಲೆಜೆಂಡ್ರಿ ಅಲ್ಲೇ ಇದ್ರು, ಒಂದು ಆಕ್ಟಿಂಗ್ ಅಲ್ಲಿ ಇರುವಂತ ಲೆಜೆಂಡ್ರಿನೂ ಅಲ್ಲೇ ಇದ್ರು. ಅದು ಒಂದು ದೊಡ್ಡ ಅವಕಾಶ, ಅದೊಂದು ಮರೆಯಲಾದಂತ ಕ್ಷಣ. ಲಕ್ಷಾಂತರ ಜನ ಕ್ರೌಡು. ಆಮೇಲೆ ಬಾಸು ನನ್ನ ಅಭಿಮಾನಿ ಅಂತ ಸುಮ್ನೆ ಇರ್ಲಿಲ್ಲ, ಎಲ್ರು ಪರಿಚಯ ಮಾಡ್ಕೊಟ್ರು. ನಮ್ಮ ಎಲ್ರು, ವಿನೋದ್ ಪ್ರಭಾಕರ್ ಅಣ್ಣನ ಆಗಿರ್ಲಿ, ಚಿಕ್ಕಣ್ಣ ಸರ್ ಆಗಿರ್ಲಿ, ಆಮೇಲೆ ನಮ್ಮ ಸೂರ್ಯಣ್ಣ ಆಗಿರ್ಲಿ, ಧರ್ಮಣ್ಣ ಆಗಿರ್ಲಿ, ಎಲ್ರು. ಇವ್ರು ಧರ್ಮಣ್ಣ ನೋಡು, ಇವ್ರು ವಿನೋದ್ ಪ್ರಭಾಕರ್ ಅವ್ರು ನೋಡು, ಇವ್ರು ಚಿಕ್ಕಣ್ಣವರು, ಇವ್ರ ಸೂರ್ಯ ಅವರು, ಇವ್ರ ಅಭಿಷೇಕ್ ಅಂಬರೀಶ್ ಅವರು, ಇವರೆಲ್ರು ನಿಮ್ಮೆಲ್ಲಾ ಸಪೋರ್ಟ್ ಇರ್ಬೇಕು ಇವನ್ ಮೇಲೆ. ಬಹಳ ಪ್ರೀತಿಯಿಂದ ಮಾತಾಡಿದ್ರು. ಅದು ನೆನ್ಸ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ. ಅದೊಂದು ದೇವರ ಆಶೀರ್ವಾದ. ಅವ್ರು ಸದಾ ಯಾವತ್ತೂ ಆರೋಗ್ಯವಾಗಿ ಆರಾಮ್ಸೆ ನೆಮ್ಮದಿಯಿಂದ ಇರ್ಬೇಕು. ಅವ್ರಿಗೆ ದೇವ್ರು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಳ್ತೀವಿ ನಿಮ್ ಚಾನಲ್ ಮುಖಾಂತರ. ನನ್ ಬರೀ ಡಿ ಬಾಸ್ ಅಂತಂದಿದ ತಕ್ಷಣ ಎಷ್ಟೆಲ್ಲಾ ಮಾತಾಡಿದ್ರಿ ಅಂದ್ರೆ, ಅವ್ರು ನಿಮ್ಮನ್ನ ಆ ರೀತಿಯಾಗಿ ಟ್ರೀಟ್ ಮಾಡಿರ್ತಾರೆ. ಅದೇ ಮಾತಾಡದೆ ಅಂತಲ್ಲ, ಬುಕ್ಕೆ ಬರಿಬಹುದು. ಒಂದು ಹೌದು. ಅವತ್ತು ವಿಜಯಲಕ್ಷ್ಮಿ ಅವ್ರು ಇದ್ರಾ? ಅತ್ಗೆ ಇರ್ಲಿಲ್ಲ, ಅದೊಂದು ಸಿಕ್ಕಿಲ್ಲ. ಅಯ್ಯೋ ಅತ್ಗೆ ನಾ ಮೀಟ್ ಮಾಡ್ಬೇಕು ಅಂತ
ಟ್ರೈ ಮಾಡ್ತಾ ಇದ್ದೀನಿ. ಹಾ. ನಡೀತಾ ಇದೆ. ಬರೀ ಬಾಸ್ ಒಬ್ರೇ ಸಿಕ್ಕಿದ್ದು. ಬಾಸ್ ಒಬ್ರೆ ಸಿಕ್ಕಿದ್ದು. ಅದ್ಗೆನ ಹಾಗೆ ನಮ್ಮ ಹ್ಮ್. ವಿನೇಶ್ ಅಣ್ಣನ ಮೀಟ್ ಮಾಡ್ಬೇಕಂತ ಏನ್ ಇದೆ. ಸ್ಪೆಷಲ್ ಫುಡ್ ಅವತ್ತು ಬರ್ಡೇ ದಿನ? ನನ್ಗ ನಿಮ್ಗೆ ಇಲ್ಲಿ ಬಾಸ್ ಮನೆ ತವ ಹಾ, ಬಾಸ್ ಮನೆ ತವ. ಅಲ್ಲಿ ಏನು ಊಟ ಮಾಡ್ಲಿಲ್ಲ, ಬಟ್ ಟೀ ಕುಡ್ಕೊಂಡು ಹಾ. ಚಾಕ್ಲೇಟ್ ಎಲ್ಲ ತಿನ್ಕೊಂಡು ಅವರೇ ಕೇಕ್ ತರಿಸಿ ಹಾ. ಕೇಕ್ ಕಟ್ ಮಾಡಿದ್ದು. ಹಾ. ಅದೇ ನನ್ನ ಲಾಸ್ಟ್ ಬರ್ತಡೆ. ಮುಂದೆ ಬರ್ತಡೇನೆ ಮಾಡ್ಕೊಂಡಿಲ್ಲ ನಾನು. ಓ, ಯಾಕೆ? ಅದಾದ್ಮೇಲೆ ಕಾಟೇರ ಸಿನಿಮಾ ಬಂತು. ಹ್ಮ್. ಸಿನಿಮಾ ಆದ್ಮೇಲೆ ನಮ್ ದೇವ್ರು, ಅಭಿಮಾನಿಗಳ ಒಡೆಯ ಬಾಸು ಈ ಒಂದು ಕೇಸಲ್ಲಿ ಜೈಲ್ಗೆ ಹೋಗ್ತಾರಲ್ಲ, ಹೌದು. ಅಲ್ಲಿಂದ ಬರ್ತಡೇ ಮಾಡ್ಕೊಂಡಿಲ್ಲ. 3-4 ವರ್ಷ ಆಯ್ತು. ದೇವ್ರನ್ನ ಒಳಗಡೆ ಬಿಟ್ಟು ನಾವೆಲ್ಲ ಅಭಿಮಾನಿಗಳು ಆರಾಮ್ ಜಾಲಿ ಆಗಿ ಬರ್ತಡೇ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹ್ಮ್. ಏನಕ್ ಬರ್ತದವಲ್ಲ.